ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೇ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದೆ. ವಾಷಿಂಗ್ ಮಿಷಿನ್ ರೆಡಿ ಆಯಿತು. ಮತ್ತು ಬಟ್ಟೆ ಹಾಕಿ ಡ್ರೈಗೆ ಹಾಕಿ ಎತ್ಕೊತಿರೋದು ಒಣಗಾಕೋಕ್ಕೆ. ರಾತ್ರಿನೇ ಹಾಕಿಟ್ಟಿದ್ದು, ಇಲ್ಲಾಂದ್ರೆ ಅಷ್ಟು ಜಲ್ದಿ ಆಗೋಲ್ಲ. ಆಟೋಮೆಟಿಕಲ್ಲ ಇದು, ಮಾಮೂಲಿ ನೋಡಿ ನೀರು ಹಾಕ್ಬೇಕು, ಎತ್ಕೋಬೇಕು. ಸಖತ್ ಹಿಂಸೆ. ಆಟೋಮೆಟಿಕರೆಲ್ಲ ರೆಡಿಯಾಗಿ ಎತ್ಕೋಬೋದು. ಇದು ಸಖತ್ತು ತೊಂದರೆ. ಯಾಕಂದರೆ ನೀರು ಆಗಾಗ ನೋಡ್ತಾ ಇರಬೇಕು, ನೀರು ತುಂಬಾಗ್ತದೆ. ಆಮೇಲೆ ತೊಳೆದಿದ್ದ ಜಾಗದಿಂದ ಎತ್ತಿ ಡ್ರೈಗೆ ಹಾಕಬೇಕು. ನನಗೆ ಹಂಗೆ ಭಾರ ಪಾರ ಏನೂ ಎತ್ತಂಗಿಲ್ಲ. ಸಖತ್ ತೊಂದರೆ ಇದು ತಗೊಂಡಿದ್ದು. ಆದರೆ ಕೆಟ್ಟೋಗಿತ್ತು, ರೆಡಿ ಮಾಡಿಸಿ ಏನೂ ಮಾಡೋಕ್ಕಾಗಲ್ಲ. ಮತ್ತು ಇದೆಲ್ಲ ಗಿಡಗಳು, ಬಟ್ಟೆಗಳು ಒಣಗಾಕ್ತವನಿ. ಸ್ವಲ್ಪ ಸುಮಾರು ಬಟ್ಟೆ, ಒಂದು ಬಕೆಟ್ ಬಟ್ಟೆ ಇತ್ತು. ಅಷ್ಟು ಕೈ ನನಗೆ ಆ ಥರ ಎಲ್ಲ ಎತ್ತಿ ಆಡ್ಸೋಕ್ಕೆಲ್ಲ ಆಗೋಲ್ಲ. ಕೈ ಸಖತ್ತು ನನಗೆ ಬಲ ಕಮ್ಮಿ ಇದೆ. ಅದಕ್ಕೆ ನನ್ನ ಮಗನ ಸ್ವಲ್ಪ ಒಣಗಾಕು ಅಂತ ಹೇಳಿದೆ. ಅದೇ ಬೆಡ್ಶೀಟ್, ಅದು ಹಾಸಿಗೆಲ್ಲ ಹಾಸಿದ್ದು ಬೆಡ್ಶೀಟು. ಜಾಸ್ತಿ ನನಗೆ ಭಾರ ಹಿಂಗೆ ಎತ್ತೋದು ಯಾವುದು ಎತ್ತೋಕ್ಕಾಗಲ್ಲ. ಸ್ವಲ್ಪ ಅಡುಗೆನೂ ಮಾಡೋಕ್ಕಾಗಲ್ಲ. ನನಗೆ ಕೈ ಸಖತ್ತು ಶಕ್ತಿ ಕಮ್ಮಿ. ಇದು ಯಾರೋ ಗುಡಿಸೋರು ಅಂತ ಹೇಳಿದ್ರೆ, ಇಲ್ಲಿ ಮನೆ ಪಕ್ಕದಲ್ಲಿ ಅವರೇ, ಕುರುಬರು ಅಂತ ಹೇಳ್ತಾರೆ ಅವರು. ಅವ್ರನ್ನ ಸ್ವಲ್ಪ ಗುಡಿಸ್ಕೊಡೋಕ್ಕೆ ಕರೆದಿದೆ. ಆಗಾಗ ಬರ್ತಾರೆ. ಅಂದರೆ ಇವ್ರಿಗೆ ಬಟ್ಟೆ ಗಿಟ್ಟೆ ಒಗೆಯೋಕ್ಕೆ, ಪಾತ್ರೆ ಬೆಳಗೋಕ್ಕೆ ಏನೂ ಬರೋಲ್ಲ ಅಷ್ಟು. ಸ್ವಲ್ಪ ಇಲ್ಲಿ ಮನೆ ಸುತ್ತ ಕ್ಲೀನ್ ಮಾಡಿಸೋ ಅಂತ ಕರೆದಿದೆ. ಯಾಕಂದರೆ ಕೇರಳದಲ್ಲಿ ತುಂಬ ಹಾವು ಇದೆ, ಮನೆ ಮನೆಗೆ ಹಾವು ಬರ್ತಿದೆ ಅಂತ ಹೇಳ್ತಾರೆ. ಅದು ಭಯ ಆಗಿ ಕ್ಲೀನ್ ಮಾಡಿಸೋ, ಇದು ಮನೆ ಒಂಟಿ ಮನೆ ಕ್ಲೀನ್ ಮಾಡ್ಸೋಕೆ ಕರೆದಿದೆ. ಮತ್ತು ಇದೇನು ಚಲ್ತೀನಿ ಅಂತ ಹೇಳಿದ್ರೆ ಆಯುರ್ವೇದಿಕ್ ಔಷಧಿ. ಇದು ಕೇರಳ ಆಯುರ್ವೇದಿಕ್ ಔಷಧಿ ತೋರಿಸಿದ್ದು ಅಲ್ಲೇ. ಅಂದರೆ ಕುಡ್ದು ನನಗೆ ಸಾಕಾಯಿತು. ಯಾವ ಥರ ನಂಗೆ ನೋವು ಕಮ್ಮಿ ಇಲ್ಲ. ಲಾಸ್ಟಿಗೆ MRI ಸ್ಕ್ಯಾನಲ್ಲಿ ನಂಗೆ ಗೊತ್ತಾಗಿದ್ದು ಮಧ್ಯ ಮೂಳೆ ಪೂರ್ತಿ ಹೋಗಿದೆ, ಕತ್ತಿನ ಮೂಳೆ ಹೋಗಿದೆ ಅಂತ. ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದ್ರು. ಒಂದು ಆಪ್ರೇಷನ್ ಫಸ್ಟ್ ಆಗಿದೆ, ಇದು ಪುನಃ ಇನ್ನೂ 2 ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತವ್ರೆ. ಈ ಔಷಧಿ 2,500 3,000 ಔಷಧಿ. ಇದು ಕುಡ್ದು ಏನು ಪ್ರಯೋಜನ ಇಲ್ಲ. ಲಾಸ್ಟಿಗೆ ಏನು ಮಾಡಿದೆ, ಅವರು MRI ಸ್ಕ್ಯಾನ್ ನೋಡಿದ್ಮೇಲೆ ಬೇರೆ ಔಷಧಿ ಮಾತ್ರೆ ಕೊಟ್ಟರು. ಮತ್ತು ಅದಕ್ಕೆ ಈ ಆಯುರ್ವೇದಿಕ್ ಔಷಧಿನ ಚಲ್ತೀನಿ. ಸುಮಾರು 2 ತಿಂಗಳೇ ತಗೊಂಡಾಯಿತು. ಒಂದು ತಿಂಗಳ ಗಂಟ ಪೂರ್ತಿ ಕುಡಿದ್ರೆ ನನ್ನ ತಿಂಗಳ ಔಷಧಿ ಬ್ಯಾಲೆನ್ಸ್ ಅದೇ. ಮತ್ತು ಇಷ್ಟು ನೋಡಿ ಮನೆ ಕ್ಲೀನ್ ಮಾಡಿರೋದು. ಇದು ಒಂಟಿ ಮನೆ. ಅಂದರೆ ಅಕ್ಕಪಕ್ಕ ಮನೆ ಅವೆ. ಈ ನಮ್ಮೂರು ಮನೆ ಥರ, ನಮ್ಮ ಹಳ್ಳಿ, ನಮ್ಮ ಕರ್ನಾಟಕ ಮನೆ ಥರ ಪಕ್ಕ ಇರೋಕ್ಕಿಲ್ಲ. ಅವ್ರ ಜಾಗದಲ್ಲಿ ಅವ್ರ ಮನೆ ಇರ್ತದೆ. ಇದು ಒಂದು ಜಾಗದಲ್ಲಿರೋ ಮನೆ. ಅಂದರೆ ಸಖತ್ತು. ಈ ದರಿ, ಹೆಗ್ಗಣದ ದರಿ ನೋಡಿ ಕಾಣ್ತಿದೆ ನಿಮಗೆ. ಹೆಗ್ಗಣದ ದರಿ ಎಲ್ಲ ಪ್ರತಿಯೊಂದು ದರಿ ಅವೆ. ಒಳಗೆ ಏನು ಬಂದು ನುಕ್ಕೊಂಡ್ರೂ ಗೊತ್ತಾಗಲ್ಲ. ಇಲ್ಲೇ ಒಂದಿನ ಪಕ್ಕದಲ್ಲೇ ಒಂದಿನ ಹಾವು ಬಂದಿದ್ದು. ಅಂದರೆ ಅದೇನು ಅಷ್ಟು ವಿಷ ಏನಿಲ್ಲ. ಆದರೆ ಯಾವ ಹಾವು ಬರುತ್ತೆ, ಎಂಥ ಹಾವು ಬರುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ ತಾನೆ. ಫುಲ್ಲು ಕೇರಳದಲ್ಲಿ ಮನೆ ಮನೆಗೆ ಹಾವು ನುಗ್ಗೋದು. ಸುಮಾರು ಜನ ಕಚ್ಚಿ ಸುಮಾರು ಜನ ಸತ್ತೋಗಾರೆ. ಅದು ಭಯಾಗಿ ನಾನು ಏನು ಮಾಡ್ತೀನಿ, ಲಾಸ್ಟ್ಗೆ ಅವ್ರನ್ನ ಕರೆದ್ಬಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸ್ತೀನಿ. ಅಂದರೆ ಅಷ್ಟು ಗೊತ್ತಾಗಲ್ಲ ಅವ್ರಿಗೆ. ಒಂದು ಸ್ವಲ್ಪ ಪೆದ್ದಿ ಥರ ಏನು ಹೇಳ್ರು ಗೊತ್ತಾಗಲ್ಲ. ಅಷ್ಟು ನನ್ನ ಮಗನ ಸೇರ್ಕೊಂಡು ಸುಮಾರು ಹೆಲ್ಪ್ ಮಾಡಿದೆ ಅವ್ರಿಗೆ. ನನಗೆ ಏನು ಮಾಡೋಕ್ಕಾಗೋದಿಲ್ವಲ್ಲ, ಸ್ವಲ್ಪ ಕೂತ್ಕೊಂಡಿದ್ದೆ. ಹಂಗೆಲ್ಲ ಸುಮಾರು ಅವನು ಮಾಡ್ದೆ. ಹಂಗೆ ಇಷ್ಟು ಕ್ಲೀನ್ ಆಯಿತು. ಮತ್ತು ಇದು ಆಯುರ್ವೇದಿಕ್ ಔಷಧಿ. ಔಷಧಿ ಜೊತೆಲಿ ಇದು ಒಂಥರ ಹಿಟ್ಟಿಟ್ಟಂಗದೆ. ಅದನ್ನೇ ಬಿಸಾಕ್ತೀನಿ, ಚೆಲ್ಲೋಕ್ಕಾಗಲ್ಲ ಅದನ್ನು. ಮತ್ತು ಇನ್ನೊಂದು ಪುಡಿ, ಅದ ಪುಡಿ ಅಂತ ಅಡ್ಕನಾತಂದ್ರೆ ಅದ ಸಖತ್ ಧೂಳು ಥರ ಇರ್ತದೆ. ಅದು ಚೆಲ್ತೇರಿ ಡಬ್ಬಗಳಲ್ಲಿ ಯಾವುದು ಇಲ್ಲಿ ಪ್ಲಾಸ್ಟಿಕ್ ಡಬ್ಬಗಳು, ಪ್ಲಾಸ್ಟಿಕ್ ಯಾವುದು ಬಿಸಾಕಂಗಿಲ್ಲ. ಅದಕ್ಕೆಲ್ಲ ಚೆಲ್ಲಿ ಒಂದು ಕವರ್ಲ್ಲಿ ಹಾಕಿ ಇಡಬೇಕು, ಬಂದು ತಗೊಯ್ತಾರೆ. ಮತ್ತು ಇದು ನನ್ನ ಮಗ ಬೆಡ್ ಕ್ಲೀನ್ ಮಾಡ್ಕೊತವನೆ. ಅವ್ನ ರೂಮಿದು ಕ್ಲೀನ್ ಮಾಡ್ಕೊತಿದ್ದ. ಸುಮಾರು ಅವನ ಕೆಲಸ ಅವನೇ ಮಾಡ್ಕೊತಾನೆ. ಮಾಡಿಲ್ಲ ಅಂದ್ರೆ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಸುಮಾರು ಬಟ್ಟೆಗಳು ಮಡ್ಚಾಕದೆ. ಅವ್ನ ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಮಾಡ್ಕೊತವನೆ. ಸುಮಾರು ಬಟ್ಟೆಗಳು ತೊಳೆದು ಎಲ್ಲ ಅಲ್ಲಿ ಗುಡ್ಡಕ್ಕಿರೋದದೆ. ಸುಮಾರು ಮಡ್ಚಕ್ಕದೆ. ಮತ್ತು ಪಾತ್ರೆ ಎಲ್ಲ ಬೆಳಗ್ಬಿಟ್ಟು ಪಾತ್ರೆಗಳು ಜೋಡಿಸ್ತವನೆ. ಸುಮಾರು ಕೆಲಸ ಅವನೇ ಮಾಡ್ಕೋಬೇಕು. ಯಾಕಂದ್ರೆ ನನ್ನ ಕೈಲಿ ಏನೂ ಅಷ್ಟು ಮಾಡೋಕ್ಕಾಗಲ್ಲ. ಕೆಲವು ಟೈಮಲ್ಲಿ ಕೈಲಿ ಇಡ್ತಿರೋದೇ ಕೆಳಗಡೆ ಬಿದ್ದೋಯ್ತದೆ ನನ್ನ ಕೈಲಿ. ಏನಂತ ನನಗೆ ಗೊತ್ತಿಲ್ಲ. ಬರೀ ಇದೇ ಕಷ್ಟ ಆಗೋಯ್ತು ನನಗೆ. ಈಗ ಒಂದು ಆಪ್ರೇಷನ್ ಆಗಿದ್ದಕ್ಕೆ ನನಗೇನೂ ಆಯ್ತಿಲ್ಲ. ಇನ್ನೂ 2 ಆಪ್ರೇಷನ್ ಮಾಡ್ರೆ ಏನಾಯ್ತದೆ ಗೊತ್ತಿಲ್ಲ. ಕೈಲಿ ಹಿಡ್ಕೊಂಡದೆಲ್ಲ ಬಿದ್ದೋಯ್ತದೆ ನನಗೆ ಕೆಲವು ಟೈಮಲ್ಲಿ. ಸ್ನಾನ ಮಾಡೋಕ್ಕೋರೆ ಕೈಯಿಂದ ಜಗ್ ಬಿದ್ದೋಯ್ತದೆ. ತಲೆ ಬಚ್ಚೋಕ್ಕಾಗಲ್ಲ. ಅಷ್ಟು ಕಷ್ಟ ಅಂದ್ರೆ ಕಷ್ಟ ನನಗೆ. ಹಂಗೆ ಸುಮಾರು ಕೆಲಸ ಅವನೇ ಮಾಡ್ಕೊತಾನೆ. ಮಾಡಿಲ್ಲ ಅಂದ್ರೆ ನನಗೆ ಏನೂ ಮಾಡೋಕ್ಕೂ ಆಗಲ್ಲ. ಸ್ವಲ್ಪ ದಿನ ಮಾಡ್ತೀನಿ, ಆಮೇಲೆ ಪುನಃ ಆಗಲೇ ಹಾಸ್ಪಿಟ್ಲಿಗೆ ಹೋಗ್ತೀನಿ. ಇದು ಬಿಸಿನೀರು ಒಲೆಯಲ್ಲಿ ಕಾಯಿಸಿದ್ದು. ಈ ಸೆಕಲ್ ಏನಕ್ಕಪ್ಪ ಈ ಬಿಸಿನೀರು ಅಂದರೆ, ತಣ್ಣೀರು ಸ್ನಾನ ಮಾಡೋಂಗಿಲ್ಲ ನನಗೆ, ಬಿಸಿನೀರೇ ಬೇಕು. ಇಲ್ಲ ಅಂದ್ರೆ ನಂಗೆ ನೈಟ್ ನಿದ್ದೆನೇ ಬರೋಲ್ಲ. ಅದಕ್ಕೆ ಬಿಸಿನೀರು ಕಾಯಿಸ್ಕೊಂಡಿದ್ದು. ಸೌದೆ ಒಲೆ ಅದಲ್ಲ ಇಲ್ಲೇ, ಸ್ವಲ್ಪ ಸೌದೆ ಇದ್ಬಿಟ್ರೆ ನೀರು ಚೆನ್ನಾಗಿ ಕಾಯ್ಕೊತವೆ. ಮತ್ತು ಸ್ನಾನ ಆಯಿತು, ಎಲ್ಲ ಆಯಿತು. ಇದು ಅಡುಗೆ ನೆನ್ನೆದೇ ಸಾಂಬಾರು ಮತ್ತು ಮೀನು ಫ್ರೈ ಎಲ್ಲ ಇತ್ತು. ನನಗೆ ಸ್ವಲ್ಪ ಇದ್ದರೆ ಸಮಾಧಾನ. ನನಗೆ ಪುನಃ ಮಾಡೋಕ್ಕೆ ಕಷ್ಟ. ಅನ್ನಕ್ಕಿಡೋಕ್ಕೇನು ತೊಂದರೆ ಇಲ್ಲ. ಈ ಎಲ್ಲ ಮಾಡಬೇಕಂದ್ರೆ ನನಗೆ ಸಖತ್ ಕಷ್ಟ. ನನಗೆ ನಿಂತು ಕೂತು ಏನೂ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ಸಾರು, ಸ್ವಲ್ಪ ಮೀನಿತ್ತು, ಅದು ಸಮಾಧಾನ ಆಯಿತು ನನಗೆ. ಅದಕ್ಕೆ ಸ್ವಲ್ಪ ಅನ್ನಕ್ಕೆ ಇಟ್ಬಿಟ್ಟು, ಸ್ನಾನ ಎಲ್ಲ ಮಾಡಿ ಅನ್ನಕ್ಕೆ ಇಟ್ಬಿಟ್ಟು ಬೇಗ ಊಟ ಮಾಡಿ ಮನೆಗೆ ಕಳವಂತ ನೋಡಿದ್ದು. ಆಯಿತು. ಎಲ್ಲ ಸಾಂಬಾರು ಬಿಸಿ ಆಯಿತು. ಮೀನು ಫ್ರೈ ಮತ್ತು ಅದನ್ನೇ ಬಿಸಿ ಮಾಡಿ, ಸಾಂಬಾರು ಬಿಸಿ ಮಾಡಿ, ತರಕಾರಿ ಸಾಂಬಾರಿತ್ತು, ಎಲ್ಲ ಬಿಸಿ ಮಾಡಿ ಊಟ ಮಾಡೋಕ್ಕೆ ನೋಡ್ತಿರೋದು.
ಬೇಗ ಊಟ ಮಾಡಿ ಮನೆಗೆ ಕಳವ ಅಂತ. ಎಲ್ಲ ಊಟ ಮಾಡಿ ಮಾತ್ರೆ ಇದೆ ಕುಡಿಬೇಕು. ಸುಮಾರು ಮಾತ್ರೆಗಳವೆ, ಕುಡ್ದು ಬೇಗ ಮಲಗಿಲ್ಲ ಅಂತಂದರೆ ಬೆಳಗ್ಗೆ ಏನಕ್ಕೂ ಹೇಳೋಕ್ಕಾಗೋದಿಲ್ಲ. ಕುಡ್ದು ಬೇಗ ಮನಿಕೋಬೇಕು. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ವಿಡಿಯೋ ಪೂರ್ತಿಯಾಗಿ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೊಂದು ಸಪೋರ್ಟ್ ಮಾಡಿ, ಕೈ ಮುಗಿದು ಎಲ್ಲರೂ ಬೇಡ್ಕೊತೀನಿ.